ಭಾರತದಲ್ಲಿ ನೂರಾರು ವರ್ಷಗಳಿಂದ ಹಿಂದೂ ಮುಸ್ಲಿಮರು ಅನ್ಯೋನ್ಯತೆಯಿಂದ ಜೀವನ ನಡೆಸ್ತಾ ಇದ್ದಾರೆ. ದೇಶದ ಅಭಿವೃದ್ಧಿಯಲ್ಲಿ ಪ್ರತಿಯೊಂದು ಸಮುದಾಯದ ಜನರ ಶ್ರಮ ಇದೆ. ಇಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಜನವಿರೋಧಿ ಕಾನೂನುಗಳನ್ನು ತರುವ ಮೂಲಕ ಮುಸ್ಲಿಂ ಸಮುದಾಯವನ್ನು ದ್ವಿತೀಯ ದರ್ಜೆಯ ನಾಗರಿಕರನ್ನಾಗಿ ನೋಡಲಾಗ್ತಾ ಇದೆ. ಜನವಿರೋಧಿ ಕಾನೂನುಗಳು ದೇಶದ ಬೆಳವಣಿಗೆಗೆ ಮಾರಕ ಎಂದು ರಾಜ್ಯ ಕೆಪಿಸಿಸಿ ಮಾಜಿ ಕಾರ್ಯದರ್ಶಿ TMSHAHID ಹೇಳಿದರು. ಅವರು ಸುಳ್ಯದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕೇಂದ್ರದಲ್ಲಿ ಆಡಳಿತ ನಡೆಸ್ತಾ ಇರುವ ಬಿಜೆಪಿ ಸರ್ಕಾರ ಸಿಎಎ, ಎನ್ಆರ್ಸಿ ಮುಂತಾದ ಜನವಿರೋಧಿ ಕಾನೂನುಗಳನ್ನು ಜಾರಿಗೆ ತರುವ ಮೂಲಕ ಬಿಜೆಪಿ ನಾಯಕರು ತುಷ್ಟೀಕರಣ ಮಾಡುವ ಕೆಲಸ ಮಾಡ್ತಾ ಇದ್ದಾರೆ. ಜನರ ಬೇಡಿಕೆಗಳಿಗೆ ಪರಿಹಾರವನ್ನ ನೀಡುವ ಉದ್ದೇಶ ಸರ್ಕಾರದಾಗಿರಬೇಕು. ಆದರೆ ಇವತ್ತು ಪ್ರತಿಷ್ಠೆಗೋಸ್ಕರ ಮುಸ್ಲಿಂ ಸಮುದಾಯವನ್ನ ದ್ವಿತೀಯ ದರ್ಜೆಯ ನಾಗರಿಕರನ್ನಾಗಿ ನೋಡಲಾಗ್ತಾ ಇದೆ. ಜಾತ್ಯತೀತ ತತ್ವದ ದೇಶದಲ್ಲಿ ಎಲ್ಲಾ ಧರ್ಮ ಸಮುದಾಯವನ್ನ ಸಮಾನವಾಗಿ ನೋಡಿಕೊಳ್ಳಬೇಕು. ದೇಶದಲ್ಲಿ ಅಶಾಂತಿ, ಕೋಮು ಭಾವನೆಗಳು ಹೆಚ್ಚಾದಂತೆ ಅಭಿವೃದ್ಧಿ ಕುಂಠಿತವಾಗುತ್ತೆ ಅಂತ ಹೇಳಿದ್ರು. ಜಾತಿ, ಧರ್ಮ, ಪಕ್ಷ ಅಥವಾ ಅವರ ವೈಚಾರಿಕ ನಿಲುವು ಅದಕ್ಕೆ ಪ್ರಸಕ್ತಿ ಇಲ್ಲ. ಏನು ಜನರ ಬೇಡಿಕೆ ಇದೆ ಅದರ ಬಗ್ಗೆ ಈ ದೇಶವನ್ನು ಆಳತಕ್ಕಂಥವರು ಅಥವಾ ರಾಜರು ಅಥವಾ ಯಾವ ಅಧಿಕಾರಿ ಇದ್ರೂ ಕೂಡ ಅದನ್ನ ಆಲೋಚನೆ ಮಾಡಿ ಏನು ಪರಿಹಾರ ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಆದರೆ ಇವತ್ತು ನಡೆಯತಕ್ಕಂಥ ಒಂದು ಸನ್ನಿವೇಶದಲ್ಲಿ ಕೇವಲ ಒಂದು ಯಾವುದು ಪ್ರತಿಷ್ಠೆ ಅಥವಾ ಮುಸಲ್ಮಾನರನ್ನ ದ್ವಿತೀಯ ದರ್ಜೆಯ ಒಂದು ಪ್ರಜೆಗಳಾಗಿ ನೋಡ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವತ್ತು ದೇಶದಲ್ಲಿರ್ತಕ್ಕಂಥ ಮುಸಲ್ಮಾನರು ಇರ್ಬೋದು, ಕ್ರೈಸ್ತರು ಇರ್ಬೋದು, ಅವರಿಗೆಲ್ಲ ಬೆನ್ನೆಲುಬಾಗಿ ನಿಂತು ಪರಸ್ಪರ ಸಹಕಾರ ಮತ್ತು ಸಹಾಯವನ್ನು ನೀಡಿರ್ತಕ್ಕಂಥದ್ದು ಈ ದೇಶದ ಜಾತ್ಯತೀತ ತತ್ವವಿರತಕ್ಕಂಥ ಹಿಂದೂ ಸಮಾಜ. ಸುದ್ದಿಗೋಷ್ಠಿಯಲ್ಲಿ ಯುವ ಕಾಂಗ್ರೆಸ್ ಅಧ್ಯಕ್ಷ ಸಿದ್ದಿಕ್ ಕೊಕ್ಕೋ, ಮುಖಂಡರಾದ ಕೆಕೆ ಹರಿಪ್ರಸಾದ್, ಭವಾನಿ ಶಂಕರ್ ಕಲ್ಮಡ್ಕ ಉಪಸ್ಥಿತರಿದ್ದರು.